ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ವಿಶೇಷ ಅಂದ್ರೆ 10 kg ಮುಸ್ಲಿಂ ಸ್ಟೈಲ್ ಅಲ್ಲಿ ಚಿಕನ್ ದಮ್ ಬಿರಿಯಾನಿ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಫ್ರೆಂಡ್ಸ್, ಮೊದಲನೇದಾಗಿ ಹೊಲಕ್ಕೆ ಸೌದೆ ಇಟ್ಕೊಂಡು ಬೆಂಕಿ ಹಚ್ಕೊಳ್ಳಿ. 10 kg ಅಕ್ಕಿ 10 kg ಚಿಕನ್ ಹಿಡಿಯೋವಂತ ದೊಡ್ಡ ಪಾತ್ರೆನ ತಗೊಂಡು ಒಲೆ ಮೇಲೆ ಇಟ್ಕೊಳ್ಳಿ. ಬಿರಿಯಾನಿ ಟೇಸ್ಟ್ ಬರ್ಲಿ ಅಂದ್ಬಿಟ್ಟು ನಾವು ಕುರಿ ಕೊಬ್ಬು ಸ್ವಲ್ಪ ಹಾಕೊಂಡಿದೀವಿ. ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. 10 kg ಬಿರಿಯಾನಿಗೆ 2 ಲೀಟರ್ ಗೋಲ್ಡ್ ವಿನ್ನರ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಒಂದ್ 20 ಗ್ರಾಮ್ ಚಕ್ಕೆ, ಏಲಕ್ಕಿ, ಲವಂಗ 3 ಹಾಕೊಳ್ಳಿ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ 3 kg ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಆಗ್ಬೇಕು. ಇನ್ನೊಂದ್ ಪಾತ್ರೆ ಏನಕ್ಕಪ್ಪ ಅಂದ್ರೆ ಇನ್ನೊಂದ್ ಪಾತ್ರೆಯಲ್ಲಿ ರೈಸ್ ಮಾಡ್ಕೋಬೇಕು. ಅದಕ್ಕೆ ಇನ್ನೊಂದ್ ಪಾತ್ರೆಯಲ್ಲಿ ಬಿಸಿ ನೀರು ಕಾಯಿಸ್ಕೊಳ್ಳಿ. ಈರುಳ್ಳಿ ಬ್ರೌನ್ ಕಲರ್ ಆಗಿ ಫ್ರೈ ಆದ್ಮೇಲೆ 1/4 kg ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಫಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲಿ ಹಸಿ ವಾಸನೆ ಎಲ್ಲ ಹೋಗೋದಕ್ಕೆ ನೀಟಾಗಿ ಅದಕ್ಕೆ ಫ್ರೈ ಮಾಡ್ಕೊ. 200 ಗ್ರಾಮ್ ಖಾರದ ಪುಡಿ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ತಂದಿರೋ ಚಿಕನ್ನ ನೀಟಾಗಿ ತೊಳ್ಕೊಳ್ಳಿ. ರೆಡಿ ಆಗಿರೋ ಮಸಾಲೆಗೆ ತೊಳೆದಿರೋ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕ್ಕೊಂಡು ಮಸಾಲೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಬೇಯೋದಕ್ಕೆ ಒಂದು 2 ಲೀಟ್ರ್ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿ, ಯಾಕಂದರೆ ಚಿಕನ್ ಬೇಯೋದಕ್ಕೆ. 10 ನಿಮಿಷ ಚಿಕನ್ ಎಲ್ಲ ಬೆಂದಮೇಲೆ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ ಅರ್ಧ ಬೆಂದಮೇಲೆ ಅರ್ಧ kg ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು 3 kg ಟೊಮಟೊ ಹಾಕ್ಕೊಳ್ಳಿ. 200 ಗ್ರಾಮ್ ಕಸ್ತೂರಿ ಮೇಥಿ ಹಾಕ್ಕೊಳ್ಳಿ. ಅರ್ಧ kg ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಂಗೆ ಕಾಯಿ ಹಾಕ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು 2 ಕಟ್ ಹಾಕ್ಕೊಳ್ಳಿ. ಈ ಎಲ್ಲ ಐಟಮ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಲೀಟ್ರ್ ಮೊಸರು ಹಾಕ್ಕೊಳ್ಳಿ. 10 kgಗೆ 2 ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣು ಏನು ಕಂಪಲ್ಸರಿ ಅಲ್ಲ, ಹಾಕ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ. ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡಿದ್ದಾದ್ಮೇಲೆ ನಮ್ಮ ಚಿಕನ್ ಫ್ರೈ ಈ ಥರ ಕಾಣಿಸ್ತದೆ. ಅನ್ನ ಮಾಡೋಕ್ಕಿಟ್ಟಿರೋ ನೀರು ಬಿಸಿಯಾಗಿರುತ್ತೆ. ಬಿಸಿ ನೀರಿಗೆ ಯೆಲ್ಲೋ ಕಲರ್ ಸ್ವಲ್ಪ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಮೊದಲನೇದಾಗಿ ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳಿ. ತೊಳ್ಕೊಂಡಿರೋ ಅಕ್ಕಿನ ಬಿಸಿ ನೀರಿಗೆ ಹಾಕಿ. ಒಂದು ಕಡೆ ಅನ್ನ ಬೇಯ್ತಾ ಇರುತ್ತೆ, ಇನ್ನೊಂದು ಕಡೆ ಬಿರಿಯಾನಿ ಮಸಾಲ ರೆಡಿ ಆಗಿರುತ್ತೆ. 70% ಬೆಂದಿರೋ ಅನ್ನನ ಒಂದು ಮರದ ಬುಟ್ಟಿಯಲ್ಲಿ ತಗೊಂಡು ಚಿಕನ್ ಮಸಾಲೆಗೆ ಹಾಕಿ. ಅನ್ನನೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ 250 ಗ್ರಾಮ್ GRB ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕಿದಾದ್ಮೇಲೆ ಪ್ಲೇಟ್ ಮುಚ್ಕೋಬೇಕು. ಪ್ಲೇಟ್ ಮುಚ್ಕೊಂಡಿದ್ದಾದ್ಮೇಲೆ ಯಾವುದಾದ್ರೂ ತೂಕವಾಗಿರೋ ಒಂದು ಕಲ್ಲು ಏನಾದರೂ ಇಟ್ಬೇಕು. ನಾವು ಕಲ್ಲು ಇಟ್ಕೊಂಡಿದ್ದೀವಿ, ಯಾಕಂದರೆ ದಮ್ ಹಾಕೋದಕ್ಕೆ. ತೂಕವಾಗಿರೋ ಕಲ್ಲು ಇಟ್ಕೊಂಡು ಬೆಂಕಿ ಕೆಂಡಗಳನ್ನ ಆ ಪ್ಲೇಟ್ ಮೇಲೆ ಹಾಕಬೇಕು. 15 ನಿಮಿಷ ದಮ್ ಹಾಕೋದಕ್ಕೆ ಬಿಡಬೇಕು. 15 ನಿಮಿಷ ಆದಮೇಲೆ ಪ್ಲೇಟ್ ಓಪನ್ ಮಾಡಿದ್ರೆ ರೆಡಿ ಆಗಿರುತ್ತೆ ಮುಸ್ಲಿಂ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ.